ಜೈ ಶ್ರೀರಾಮ್. ನನ್ನ ಅಡುಗೆ ಕಾರ್ಯಕ್ರಮಗಳನ್ನು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾವು ಅಡುಗೆ ಮಾಡೋದು ಕುದಿಸಿ ಕಡುಬು, ಉಳ್ಳಾಗಡ್ಡಿ ಚಟ್ನಿ, ಸಪ್ಪನ ಬ್ಯಾಳಿ. ನೋಡಿ, ಈಗ ಒಂದು ಬಟ್ಟಲಲ್ಲಿ ನೀರು ಹಾಕೋಬೇಕು. ಎರಡು ಮುಟ್ಟಿಗೆಯಷ್ಟು ಕಡ್ಲಿ ಬೇಳೆಯನ್ನು ನೆನೆಕೊಂಡು ಬನ್ನಿ. ಈಗ ತೊಗರಿ ಬೇಳೆಯನ್ನು ಕುದಿಸೋಣ. ಚಾ ಪುಡಿ ಕೊಡ್ತೀನಿ, ಹಾಕೊಂಡು ಬ್ಯಾಳಿ. ಈಗ ಬ್ಯಾಳೆಯನ್ನು ಕುದಿಸೋಕೆ ಇಡೋಣ. ಒಂದು 3-4 ಸೀಟಿಯನ್ನು ತಕ್ಕೊಳ್ಳೋಣ. ತೊಗರಿ ಬೇಳೆ ಕೊಬ್ಬರಿಯನ್ನು ಹೆರೆಯುತ್ತಿದ್ದಾಳೆ. ಕೊಬ್ಬರಿಯನ್ನು ಹೆರಿದು ಇಟ್ಟುಕೊಳ್ಳೋಣ. ಆಮೇಲೆ ಬೆಲ್ಲವನ್ನು ತುರಿದುಕೊಂಡು ಇಟ್ಟುಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಸೋಂಪು ಹಾಕೋಣ. ಒಂದು ಸ್ವಲ್ಪ ಜಾಜಿಕಾಯಿ ಪುಟ್ಟಿ ಹಾಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಟುಕೊಳ್ಳೋಣ. ಈಗ ಉಳ್ಳಾಗಡ್ಡಿಯನ್ನು ಕೊತ್ತಂಬರಿಯನ್ನು ಒಂದು 4 ಗಂಟೆ ಅದು ಸಾಕು. ಕುತ್ಕೊಡತ್ತೀರಿದು
ಹಾಕಿ ಪಾನಿ ಹೊಡೆಯೋದು ಉಪ್ಪು ಹಾಕಿ ಚಪ್ಪಂಬರಿ ರೆಡಿ. ಕರ್ಬೇವು ಕೊತ್ತಂಬರಿ ಏನೂ ಹಾಕೋದಿಲ್ಲ, ಬರೀ ಜೀರಿಗೆ ಸಾಸಿವೆ ಪಾನಿ ಹೊಡೆಯೋದು. ಮೆಣಸಿನ ಮಾತ್ರ ಮಸ್ತ್ ಇರ್ತದೆ. ಎಲೆಗಳು ಮಾಡ್ಕೋಬೇಕು. ಹಿಂದಕ್ಕೆಲ್ಲ ಅಜ್ಜಿದೆಲ್ಲ ಎಲ್ಲ ಮಾಡಿ ಉಣ್ತಿದ್ರು, ಹಂಗೆ ಕೊಡ್ತಿದ್ರು ಉಣ್ಣಕ್ಕೆ. ಚಪ್ಪಂಬರಿ ಪಾನಿ ಹೊಡೆಯೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರ್ತೈತಿ. ಇಷ್ಟೇ ಇರಬೇಕು. ಇದಕ್ಕೆ ನಾಳೆ ಸೈತಂದ್ರೆ ಹಜಮ್ ಬಿಡೋಕೆ ಬರಲಿಲ್ಲ. ಒಳ್ಳೆ ಸ್ಟೈಲ್ ಅಡಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದು ಎಲೆಗಳಿಗೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ನಾನು. ರುಚಿ ಎಷ್ಟು ಬೇಕಂತ ಅಷ್ಟು ಬೆಲ್ಲ ಹಾಕ್ಬೋದು ಎಲೆಗಳಿಗೆ. ಒಬ್ಬರೇ ಹೆರ್ಕೊಳ್ಳಿ ನೀವು ಸಣ್ಣಾಗಿ. ಒಂದು ಜಾಜಿಕ್ಕೆ ನೀವು ಫ್ಲೇವರ್ಗೋಸ್ಕರ ಹೀಗೆ ಮೆಣಸು, ಒಂದೆರಡು ಲವಂಗ ಕುಟ್ಟಿ ಹಾಕೊಳ್ಳಿ. ಒಂದು ಸ್ವಲ್ಪ ಮಸಾಲೆ ರುಚಿ ಟೇಸ್ಟ್ ಭಾರಿ ಇರ್ತದೆ. ಸ್ವಲ್ಪ ಸಣ್ಣ ಸ್ವೀಟ್ ಕುಟ್ಟಿ ಹಾಕೋಣ.
ಹಾಕ್ತೀನಿ ರೀ. ಎಡ್ಸ್ಕೊಂಡ್ರೆ ಎಲ್ಲ ಮಿಕ್ಸ್ ಮಾಡ್ತಾರೆ. ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಎರಡು ಎಲೆ ಅಷ್ಟು ಮುಂಚಕ್ಕೆ ನೆನಕ್ಕಿದ್ದೆ, ತೋರಿಸಿಲ್ಲ, ಸಾರಿ. ಮುಂಚಕ್ಕೆ ಹಾಕೇಬೇಕು ಇದಕ್ಕೆ. ಕಲ್ಗುಂಡದಾಗ ಕೊಟ್ಟರೆ ಚಂದ ಟೇಸ್ಟ್ ಬರ್ತದೆ. ಬೇಳೆ ನೀರು ಅನುಭವ ಒಂದು ಸುಳಿ ತೊಳ್ಕೊಂಡು ರೆಡಿ ತೊಳ್ಕೊಂಡು ಹಾಕೊಂಡು ಕೊಟ್ಟಿದೆ. ಮತ್ತು ಮುಳಸೋಳ ಪೂರ ಸಣ್ಣ ಮಾಡ್ಕೊಂಡು ಪೂರ ಸಣ್ಣ ಮಾಡ್ಕೊಂಡ್ರೆ ಟೇಸ್ಟ್ ಚಂದ ಆಗ್ತದೆ. ಎಲ್ಲ ಬ್ಯಾಳಿ ಇರಬೇಕು.
ಅವಳ ಸಹ ಕುಟ್ಕೊಳ್ಳೋದು. ಉಪ್ಪ ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಇದನ್ನು ಹೆಚ್ಚಿಗೆ ಹಾಕ್ಕೊಂಡ್ರೆ ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಖಾರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಹಾಕೊಂಡು ಬರೀ ಕಲಸ್ಕೊಳಕ್ಕೆ ಒಳಗಡೆ ಕೊತ್ತಂಬರಿ ಹಾಕೊಂಡು ಕಲಸ್ಕೊಂಡ್ಬಿಡ ಬಿಟ್ಟು ಬಿಡೋದು ಆಯ್ತಿದ್ದು. ಚಟ್ನಿನೇ ಚಟ್ನಿನೇ ರೆಡಿ ಆಗ್ತದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಖಾರ ಹೆಚ್ಚಿಗೆ ಹಾಕ್ಕೊಂಡ್ರೆ ಕಮ್ಮಿ ಆಗ್ತದೆ. ಉಪ್ಪಿ ತಪ್ಪಿ ನೀವು ಖಾರ ಹಾಕ್ಕೊಂಡ್ರೆ ಅಂದ್ರೂ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ತೀವಿ. ಹೊರಗಡೆ ಹಾಕೋ ಮಾಡ್ತೀನಿ ನಿನಗೆ ಚಾಲೋ ಅದ ವಿಡಿಯೋ ಬೇಕತ್ರ ಬರ್ಕೊಂಡು ನಿಂತರ ಕಡೆ ಅಡುಗೆ ನಡ್ಕೊಂಡು ಸರಿ ಸರಿ ಬುಟ್ಟಾಗ ತಗೋರಿ. ನೀರು ಹಾಕ್ಕೊಂಡು ತಳಗಿಂದ ಕರ್ರಗಾಗ್ತದೆ. ಕುದ್ದು ಕರ್ರಗಾಗ್ತದೆ. ನಿಂಬಿಕೆ ಹಾಕೊಳ್ಳೋದು ಒಂದು ಅರ್ಧ ಹೋಳಿ
ಅರ್ಧ ಲಿಂಬಿಕೆ ಹಾಕ್ಕೊಂಡು ಪೂರಿಗಳು ನಮ್ಗೆ ಲಟ್ಟಿಸ್ಕೊಂಡು ಹಿಟ್ಟು ಹಚ್ಕೊಂಡು ಲಟ್ಟಿಸೋದಿಲ್ಲ ಎಣ್ಣೆ ಹಚ್ಕೊಂಡು ಪೂರಿ ಸೈಜಿಗೆ ಹಾಕಿಸ್ಕೊಳ್ಳೋ ಚಪಾತಿಕ್ಕಿನ ಇದು ಹಿಟ್ಟು ಹಾಕ್ತಿರಲ್ಲ ಅಂದ್ರೆ ಹಸಿದ ಹರಿತಾವ ಹರಿಯೋ ಪೊಸಿಷನ್ ಇರ್ತದೆ ತುಪ್ಪಗಳ ಪೊಸಿಷನ್ ಇರ್ತದೆ ತೆಗಿಲೋ ಪೊಸಿಷನ್ ಇಷ್ಟಿಷ್ಟು ಇರ್ಬೇಕು ಹಳ್ಳಿ ಮಳಿ ಇದೇ ಬರ್ತೀರ ಹೊರ ತಗೊಳ್ಬಾರ್ದು ನಿಮಗೆ ಇನ್ನು ಇದೇ ಚಾಲು ಆಗ್ಯಾವ ಗೊತ್ತಿಲ್ಲ ಹಂಗೆ ಗೊತ್ತ ಹೋಗು ಗಾಸಿನ ತಕೊಂಡು ನೀರು ಸಿಡಿದ್ಮೇಲೆ ಎಲ್ಲ ಹೊಲಸ ಸಿಡಿಸ್ಬೇಡಮ್ಮ ಹೊರಗೆ ಹೋಗಿ ಇದು ಮಾಡು ಇಷ್ಟಿಷ್ಟೇ ಇದೆ ಪೂರಿ ಸೈಜ್ ಅತಿ ತೆಳ್ಳಗೂ ಇಲ್ಲ ಅತಿ ದಮ್ಮೂ ಇಲ್ಲ ಅಷ್ಟೇ ಮೀಡಿಯಂ ಕಟ್ ಹಾಕ್ಕೊಳ್ಳಿ ನಾಲ್ಕು ಮಾಡಿ ಸ್ಟಫಿಂಗ್ ಹಾಕ್ಕೊಳ್ಳಿ ಮುರಿ ಅಷ್ಟು ಬರಬರಿ ಬರಲ್ಲ ಆಯ್ತು ಇದು ಈಗ ಇಟ್ಕೊಳ್ಳೋಣ.
ಒಮ್ಮೆ ಲಟಾಸು ಇಡೋಕ್ಕೂ ಜಾಗ ಇರಲಿ ಸಣ್ಣದಾಗಿ ಒಂದೊಂದೇ ಲಟಾಸಿ ಇಟ್ಕೊಂಡು ಮಾಡಿಕೊಡ್ರಿ ಹುಡುಗರಿಗೆಲ್ಲ ಚಂದ ಉರಿ ಬಂದಾಗ ನೆಗಡಿ ಬಂದಾಗ ಬಾಯಿ ಸೈ ಹತ್ತಲಿಲ್ಲ ಅಂತ ಮಾಡ್ಕೊಂಡು ಉಂಡ್ರಿ ಇವು ಎಣ್ಣೆಗಳು ಅಲ್ಲ ಅಥವಾ ಕರಿಯೋದು ಅಲ್ಲ ಹವೆದಾಗ ಬೇಯಿಸೋದು ಜಗತ್ತಿನ ಅತಿ ಬಲಿಷ್ಠ ಪ್ರಯಾಣಿಕ ವಿಮಾನ ಇದು ಬೈಲಿಗಳ ಮೇಲೆ ದಾಳಿ ನಡೆಸುವ ಶಕ್ತಿಶಾಲಿ ವಿಮಾನ ಪ್ಯಾಸೆಂಜರ್ ವಿಮಾನದ ತರ ಕಾಣಿಸುವ ಏರ್ಫೋರ್ಸ್ ಅಗತ್ಯವಿದ್ದರೆ ಕ್ಷಿಪಣಿ ದಾಳಿ ನಡೆಸುತ್ತೆ ಲೇಸರ್ ಅಸ್ತ್ರಗಳನ್ನು ಉಪಯೋಗಿಸುತ್ತೆ ಅಷ್ಟೇ ಅಲ್ಲ ಪರಮಾಣು ದಾಳಿಗೂ ಬಗ್ಗದ ವಿಮಾನ ಇದೆ ಪರಮಾಣು ದಾಳಿ ನಡೆದು ಅಮೆರಿಕದ ಅಧ್ಯಕ್ಷರನ್ನ ಸುರಕ್ಷಿತವಾಗಿ ಹೊತ್ತು ಹಾರುವ ಅಸಾಮಾನ್ಯ ತಾಕತ್ತು ಈ ವಿಮಾನದಲ್ಲಿದೆ ಇಷ್ಟೊಂದು ಸುರಕ್ಷಿತ ಇದು ನನಗೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಚ್ಚಿ ಇಡಬೇಕು ಅಂದ್ರೆ ಮೆತ್ಕೊಳ್ತಿ ಅಂತ ಸಿಗ್ಕೊಳ್ಳಿ ಎಣ್ಣೆ ಹಚ್ಚಿ ಮಾಡ್ತೇನೆ ಹಿಂಗೆ ಇಟ್ಬಿಡ ಇದು ಟ್ರಂಪ್ ವಿಮಾನ ಒಂದೊಂದು ಸ್ಪರ್ಶ ಮಾಡಿದ ಬಳಿಕ ವಿಮಾನದಿಂದ ಅಮೆರಿಕದ ಅಧಿಕಾರಿಗಳು ಕಲಿತಿರುವ ದೃಶ್ಯ ಇದೇ ರೀತಿ ಟ್ರಂಪ್ ಕೂಡ ವಿಮಾನ ಇಳಿದಿದ್ದಾರೆ ಆದರೆ ವಿಮಾನ ಇಳಿಯುವ ಮುನ್ನ ಟ್ರಂಪ್ ನಡೆದು ಅಕ್ಷರಶಃ ಸಾವೇ ನರ್ತನ ಮಾಡಿ ಹೋಗಿದೆ ಆಗ ಅರ್ಧ ಗಂಟೆ ಬಳಿಕ ದೊಡ್ಡ ಹೌಹಾರಿದ ಟ್ರಂಪ್ಗೆ ಹತ್ಯೆ ಭೀತಿ ವೀಕ್ಷಕರೇ ಅದು ಮಂಗಳವಾರ ರಾತ್ರಿ ಸಮಯ ಕಾಮೆಂಟ್ ಹಾಕ್ರಿ ಹೇಳಿ ಮತ್ತೆ ಮಾಡಕ್ಕೆ ಸ್ವಿಟ್ಜರ್ಲೆಂಡ್ನ ದಾವೋಸ್ ನಗರದಲ್ಲಿ ಜಾಗತಿಕ ಆರ್ಥಿಕ ಸಮ್ಮೇಳನ ಆರಂಭವಾಗಿದೆ ಜನವರಿ 19ರಿಂದ 23ರ ತನಕ ವರ್ಲ್ಡ್ ಎಕನಾಮಿಕ್ ಫೋರಂನ ವಾರ್ಷಿಕ ಸಮ್ಮೇಳನ ನಡೀತಾ ಇದೆ ಈ ಆರ್ಥಿಕ ಸಮ್ಮೇಳನದಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರಿಂದ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್‌ರಿಂದ ಜಗತ್ತಿನ ಹಲವು ನಾಯಕರು ಭಾಗವಹಿಸಿದ್ದಾರೆ ಇದೇ ವರ್ಲ್ಡ್ ಎಕನಾಮಿಕ್ ಫೋರಂ ಶೃಂಗಸಭೆಯಲ್ಲಿ ಭಾಗವಹಿಸಲು ಟ್ರಂಪ್ ಮಂಗಳವಾರ ರಾತ್ರಿ ವಾಷಿಂಗ್ಟನ್ ಡಿಸಿಯಿಂದ ಪ್ರಯಾಣ ಆರಂಭಿಸಿದರು ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯಿಂದ ಟೇಕ್ ಆಫ್ ಆಗಿದ್ದ ಏರ್ಫೋರ್ಸ್ ಒನ್ ವಿಮಾನ ಸ್ವಿಟ್ಜರ್ಲೆಂಡ್ನ ಅತಿದೊಡ್ಡ ನಗರ ಲ್ಯಾಂಡ್ ಆಗಬೇಕು ರುಚಿ ಇಷ್ಟಪಟ್ಟರು ಸಪೋರ್ಟ್ ಮಾಡ್ಬೋದು ಗಂಟೆಗಳ ಪ್ರಯಾಣ ಹೀಗೆ ಪ್ರಯಾಣ ಆರಂಭಿಸಿದ ಗಂಟೆಗಳೇ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ದೊಡ್ಡ ಆಘಾತವಾಗಿದೆ ಅವಾಗೆಲ್ಲ ಹಿಂದಕ್ಕೆಲ್ಲ ಮಮ್ಮಿ ಇವೇ ಮಾಡ್ಕೊಡ್ತಿದ್ರು ಅಮೆರಿಕದ ನೆಲವನ್ನ ದಾಟಿ ಉತ್ತರ ಅಟ್ಲಾಂಟಿಕ್ ಸಾಗರದ ಮೇಲೆ ಹಾರಿದರೆ ವಿಮಾನದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ವಿಮಾನ ಟೇಕ್ ಆಫ್ ಆದ 30 ನಿಮಿಷದಲ್ಲೇ
ಪಾಲಿಸಲು ಸಾಧ್ಯ ಇದು ಒಂದು ಹಚ್ಕೊಂಡು ಇಟ್ಕೊಳ್ಳೋಣ ಎಣ್ಣೆ. ಅವನ್ನ ಹಾಕಿದಕ್ಕೆ ಆಗ್ತವೆ. ಇನ್ನು 2 ಪ್ಲೇಟ್ ಉಳಿತಾವೆ. ಹೊಸ ಎಣ್ಣೆ ಇಟ್ಟುಬಿಡೋಣ. ಸ್ವಿಟ್ಜರ್ಲ್ಯಾಂಡ್ಗೆ ಹೊರಟಿದ್ದ ಏರ್ ಫೋರ್ಸ್ ಒನ್ ವಿಮಾನ ಅರ್ಧ ಗಂಟೆ ಬಳಿಕ ಅಮೆರಿಕದತ್ತ ಮುಖ ಮಾಡಿದೆ. ಏರ್ ಫೋರ್ಸ್ ಒನ್ ವಿಮಾನ ಅಟ್ಲಾಂಟಿಕ್ ಸಾಗರದಲ್ಲಿ ಮಾರ್ಗ ಬದಲಿಸಿ ವಾಷಿಂಗ್ಟನ್ ಡಿಸಿಯ ಜಾಯಿಂಟ್ ಬೇಸ್ ಆಂಡ್ರೂಸ್ನಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಟ್ರಂಪ್ ಪ್ರಯಾಣಿಸ್ತಾ ಇದ್ದ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮುನ್ನ ಸಾಗರದ ನೆತ್ತಿ ಮೇಲೆ ಹಲವು ಸುತ್ತು ಹೊಡೆದಿದೆ. ಎತ್ತ ಸಾಗಬೇಕು, ಏನು ಮಾಡಬೇಕು ಅಂತ ತಿಳಿಯದೆ ವರದಿಗಳು ತುರ್ತು ಭೂಸ್ಪರ್ಶ ಮಾಡಿದ ಬಳಿಕ ಟ್ರಂಪ್ 2.5 ಗಂಟೆ ಕಾಲ ಕಾದಿದ್ದಾರೆ. ಕೊನೆಗೆ ವಿಮಾನ ಬದಲಿಸಿದ್ದಾರೆ. ಅಮೆರಿಕದ ಬಳಿ ಏರ್ ಫೋರ್ಸ್ ಒನ್ ಹೆಸರಿನಲ್ಲಿ ಹಾರುವ 2 ವಿಮಾನಗಳಿವೆ. ಈ 2 ವಿಮಾನ ಒಂದೇ ರೀತಿಯ ತಾಕತ್ತು, ತಂತ್ರಜ್ಞಾನ ಹೊಂದಿವೆ. ಹೀಗಾಗಿ ಟ್ರಂಪ್ ತುರ್ತು ಭೂಸ್ಪರ್ಶ ಮಾಡಿದ ಏರ್ ಫೋರ್ಸ್ ಒನ್ ಬದಲು ಇನ್ನೊಂದು ಏರ್ ಫೋರ್ಸ್ ಒನ್ ವಿಮಾನ ಏರಿ ಸ್ವಿಟ್ಜರ್ಲ್ಯಾಂಡ್ಗೆ ಡೈಲಿ ಚಪಾತಿ ಮಾಡ್ಕೊಂಡು ಮಾಡೋದೇನು ಇಂಥ ವೆರೈಟಿ ಮಾಡ್ಕೊಂಡು ಊಟ ಮಾಡಿ. ಟ್ರಂಪ್ ಜೂರಿಕ್ನಲ್ಲಿ ಹೆಲಿಕಾಪ್ಟರ್ ಏರಿ ದಾವೋಸ್ನತ್ತ ಪ್ರಯಾಣಿಸಿದರು. ಹಾಗಾದರೆ ತುರ್ತು ಭೂಸ್ಪರ್ಶ ಮಾಡಿದ ಟ್ರಂಪ್ ಅವರ ವಿಮಾನಕ್ಕೆ ಏನಾಯಿತು? ವಿಮಾನ ತುರ್ತು ಭೂಸ್ಪರ್ಶ ಮಾಡಿದ್ದರ ಹಿಂದೆ ಟ್ರಂಪ್ ಅವರ ಬೈಲಿನ ಕೈವಾಡ ಇದೆಯಾ? ಟ್ರಂಪ್ ದಾವೋಸ್ಗೆ ಭೇಟಿ ನೀಡದೇ ಇರಲಿ ಅಂತ ಯಾರು ಸಂಚು ಮಾಡಿದ್ದ ಅನ್ನೋ ಪ್ರಶ್ನೆ ಹುಟ್ಟಿದೆ. ಯಾಕಂದ್ರೆ ಟ್ರಂಪ್ಗೆ ಸದ್ಯ ಜಗತ್ತಿನೆಲ್ಲ ದುಶ್ಮನರು ಹುಟ್ಕೊಂಡಿದ್ದಾರೆ. ಟ್ರಂಪ್ ತಮ್ಮ ಭೂತಾಹದಿಗಾಗಿ ಅಮೆರಿಕದ ಮಿತ್ರರನ್ನ ಕೂಡ ಶತ್ರುಗಳನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ ನೋಡಿ. 2026ರಲ್ಲಿ ಅಮೆರಿಕಕ್ಕೆ ಗ್ರೀನ್ಲ್ಯಾಂಡ್ ಸೇರ್ಪಡೆ, ಟ್ರಂಪ್ ಕಹಳೆ. ಮಕ್ಕಳು ಒಮ್ಮೆ ಇಟ್ಟೆ ಅಂದ್ರೆ 2-3 ಮಂದಿ ಕೂತಿರ್ಬೇಕು ಅವ್ರು ಎಷ್ಟು ಇಟ್ನಾದ್ರಿ ಕಾರ್ಯ ಬರಲ್ಲ ಒಟ್ಟ ಎಷ್ಟು ಹೆಚ್ಚಿಗೆ ಮಾಡ್ತೀರ ಪ್ರತಿಧ್ವನಿಸ್ತಾರೆ ಇದೆ. ಯುರೋಪ್ ಖಂಡದಲ್ಲಿರುವ ಜಗತ್ತಿನ ಅತಿ ದೊಡ್ಡ ದ್ವೀಪ. ಬಹುತೇಕ ಹಿಮದಿಂದ ಆವೃತವಾಗಿರುವ ಗ್ರೀನ್ಲ್ಯಾಂಡ್ 21 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇಷ್ಟೊಂದು ದೊಡ್ಡ ದ್ವೀಪದಲ್ಲಿ ಕೇವಲ 56,000 ಜನ ವಾಸಿಸುತ್ತಿದ್ದಾರೆ. ಗ್ರೀನ್ಲ್ಯಾಂಡ್ ಯುರೋಪ್ ಖಂಡದ ಡೆನ್ಮಾರ್ಕ್ ದೇಶದ ಭಾಗವಾಗಿದೆ. ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕಕ್ಕೆ ಸೇರಿಸುವ ಹಠ ತೊಟ್ಟಿದ್ದಾರೆ ನೋಡಿ. ಇದು ದಾವೋಸ್ಗೆ ಹೊರಡುವ ಮುನ್ನ ಟ್ರಂಪ್ ಮಾಡಿದ ಪೋಸ್ಟ್. ಈ ಪೋಸ್ಟ್ನಲ್ಲಿ ಟ್ರಂಪ್ ಗ್ರೀನ್ಲ್ಯಾಂಡ್ ನಲ್ಲಿ ಅಮೆರಿಕದ ಧ್ವಜ ಹಿಡಿದು ನಿಂತಿದ್ದಾರೆ. 2026ರಲ್ಲಿ ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಸೇರಿದೆ ಅಂತ ಬರೆದುಕೊಂಡಿದ್ದಾರೆ. ಇದಷ್ಟೇ ಅಲ್ಲ, ಟ್ರಂಪ್ ಅವರ ಇನ್ನೊಂದು ಪೋಸ್ಟ್ನಲ್ಲಿ ಕೆನಡಾ, ಗ್ರೀನ್ಲ್ಯಾಂಡ್ ಮತ್ತು ಬೆಲ್ಜಿಯಂ ದೇಶಗಳು ಕೂಡ ಅಮೆರಿಕಕ್ಕೆ ಚಪಾತಿ ಪೂರಿ ದಂಡೆ ಇರಬೇಕು ಕೆಳಗ ನಡವ ಇಲ್ಲ. ಅಮೆರಿಕದ ಆರ್ಥಿಕ ಭದ್ರತೆಯ ದೃಷ್ಟಿಯಿಂದ, ಅಮೆರಿಕದ ಸುರಕ್ಷತೆಯ ದೃಷ್ಟಿಯಿಂದ ಉತ್ತರ ಪೂರ್ವ ಪ್ರದೇಶದಲ್ಲಿ ಚೀನಾ ಮತ್ತು ರಷ್ಯಾದ ಆರ್ಭಟ ಅಡಗಿಸುವ ದೃಷ್ಟಿಯಿಂದ ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಸೇರಲೇಬೇಕು. ಡೆನ್ಮಾರ್ಕ್ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕಕ್ಕೆ ಮಾರಲೇಬೇಕು ಅಂತ ಟ್ರಂಪ್ ವಾದಿಸುತ್ತಿದ್ದಾರೆ. ಅದೇ ಗ್ರೀನ್ಲ್ಯಾಂಡ್ನ ಜನ ನಾವು ಮಾರಾಟಕ್ಕಿಲ್ಲ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಡೆನ್ಮಾರ್ಕ್ ನಾವು ಗ್ರೀನ್ಲ್ಯಾಂಡ್ ಅನ್ನು ಬಿಟ್ಕೊಡಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ದಾರೆ. ಗ್ರೀನ್ಲ್ಯಾಂಡ್ ಜನರು ಮತ್ತು ಡೆನ್ಮಾರ್ಕ್ ಸರ್ಕಾರದ ಬೆಂಬಲಕ್ಕೆ ಇಡೀ ಯುರೋಪ್ ಖಂಡವೇ ನಿಂತಿದೆ. ಬ್ರಿಟನ್ನಿಂದ ಫ್ರಾನ್ಸ್ ತನಕ ಯುರೋಪ್ ದೇಶಗಳು ಗ್ರೀನ್ಲ್ಯಾಂಡ್ ಅಮೆರಿಕದ ಪಾಲಾಗುವುದಿಲ್ಲ ಅಂತ ಘೋಷಿಸಿದೆ. ಇದರಿಂದ ಕೆರಳಿರುವ ಯುರೋಪ್ ಖಂಡದ ಪ್ರಮುಖ ದೇಶಗಳ ಮೇಲೆ 10% ಸುಂಕ ಘೋಷಿಸಿದ್ದಾರೆ. ಯುರೋಪ್ ದೇಶಗಳು ಅಮೆರಿಕಕ್ಕೆ ಹೆಚ್ಚಿನ ಸರಕುಗಳನ್ನು ಮಾರಿ ಲಾಭ ಮಾಡಿಕೊಂಡಿದೆ. ಆದರೆ ಯುರೋಪ್ ದೇಶಗಳ ಬಳಿಗೂ ಅಸ್ತ್ರವಿದೆ. ಯಾಕಂದ್ರೆ ಯುರೋಪ್ ಅಮೆರಿಕದ ಐಟಿ ಕ್ಷೇತ್ರದ ಅತಿ ದೊಡ್ಡ ಮಾರುಕಟ್ಟೆ. ಯುರೋಪ್ ದೇಶಗಳು ಅಮೆರಿಕದ ಕಂಪನಿಗಳಿಂದ ಐಟಿ ಮತ್ತು ಇತರ ಸೇವೆಗಳನ್ನ ನೀವೇ ರಿವ್ಯೂ ಕೊಡಕತ್ತಿರ್ತಾ ಹೋರಿಲ್ಲ ಆಗಿಲ್ಲ ಹಸಿ ಆಡ ಕಡೆ ಇಟ್ಟಿಲ್ಲ ಚಾಲೋದ ಹೋರಿ ಯುರೋಪ್ ದೇಶಗಳು ಅಮೆರಿಕದ ಸರಕು ಸೇವೆಗಳಿಗೆ ನಿರ್ಬಂಧ ಹಾಕುವ ಸುಳಿವು ನೀಡಿದೆ. ಅಮೆರಿಕದ ಜೊತೆ ಮಾಡಿಕೊಂಡಿದ್ದ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಹೊರಬರ
ಕೂಡ ಯುರೋಪಿಯನ್ ಒಕ್ಕೂಟ ಸಜ್ಜಾಗಿದೆ. ಆದರೆ ಟ್ರಂಪ್ ಯುರೋಪ್ನ ಈ ಬಜೂಕ ಪ್ರಹಾರವನ್ನು ಎದುರಿಸಲು ನಾನು ಸಿದ್ಧ, ಗ್ರೀನ್ಲ್ಯಾಂಡ್ ಅನ್ನು ಬಿಡುವ ಮಾತೇ ಇಲ್ಲ ಅಂದಿದ್ದಾರೆ. ಯುರೋಪ್ ದೇಶಗಳು ಹಾರಿಸುವ ಕುರಿತು ಅವರಿಗೆ ತಿರುಗುಬಾಣವಾಗಲಿದೆ ಅಂತಲೂ ಟ್ರಂಪ್ ಆರ್ಭಟಿಸಿದ್ದಾರೆ. ಯುರೋಪ್ ನಾಯಕರು ಮತ್ತು ಟ್ರಂಪ್ ನಡುವೆ ಗ್ರೀನ್ಲ್ಯಾಂಡ್ ಕುರಿತ ತಿಕ್ಕಾಟ ನಡೆಯಲಿದೆ. ಹೀಗಾಗಿ ಟ್ರಂಪ್ ದಾವೋಸ್ಗೆ ಹೊರಡುವ ಮುನ್ನ ಆಸಕ್ತಿಕರ ಟ್ರಿಪ್ ಅಂದಿದ್ದಾರೆ. ಈ ಟ್ರಿಪ್ ಆಸಕ್ತಿಕರವಾದ ಮುನ್ನ ಆಘಾತಕಾರಿಯಾಗಿದೆ. ಯಾಕಂದ್ರೆ ಟ್ರಂಪ್ ವಿಮಾನ ತುರ್ತು ಸ್ಪರ್ಶ ಮಾಡಿದೆ. ಲೆಕ್ಸರ್ ಕ್ಷಿಪಣಿ ಗಾಡಿ ಪ್ರತಿ ಗಂಟೆಗೆ 2 ಕೋಟಿ ವೆಚ್ಚ. ಹೇಗಿದೆ ಈ ವಿಮಾನ? ಇದು ಕಳೆದ 40 ವರ್ಷಗಳಿಂದ ಅಮೆರಿಕದ ಅಧ್ಯಕ್ಷರನ್ನು ಹೊತ್ತು ಹಾಕಿರುವ ವಿಮಾನ. ಬಿಲ್ ಕ್ಲಿಂಟನ್ ಅವರಿಂದ ಟ್ರಂಪ್ ತನಕ ಅಮೆರಿಕದ ಅಧ್ಯಕ್ಷರು ಇದೇ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಇದು ಅಮೆರಿಕದ ಬೋಯಿಂಗ್ ಕಂಪನಿ ನಿರ್ಮಿಸಿದ 747-400 ಸರಣಿಯ ವಿಮಾನ. ಇದು ಪ್ರತಿ 40,000 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. 6 ಮಹಡಿಯಷ್ಟು ಎತ್ತರವಾಗಿದೆ. 76 ಮೀಟರ್ ಅಥವಾ 250 ಅಡಿ ಉದ್ದವಾಗಿದೆ. ಈ ವಿಮಾನ ಪ್ರತಿ ಗಂಟೆಗೆ 1,013 ಕಿಲೋಮೀಟರ್ ವೇಗದಲ್ಲಿ ಹಾರುವ ತಾಕತ್ತು ಹೊಂದಿದೆ. ಅಂದ್ರೆ ಹೆಚ್ಚು ಕಡಿಮೆ ಅಮೆರಿಕದ F-16 ಯುದ್ಧ ವಿಮಾನದಷ್ಟೇ ವೇಗವಾಗಿ ಹಾರುತ್ತದೆ. ಇದಕ್ಕೊಂದು ಕಚೋಡ. ಏರ್ಫೋರ್ಸ್ ಒನ್ 45,100 ಅಡಿ ಎತ್ತರದಲ್ಲಿ ಹಾರುತ್ತದೆ. ಪ್ರಯಾಣಿಕ ವಿಮಾನಗಳಲ್ಲಿ ಅತಿ ಹೆಚ್ಚು ಎತ್ತರ ತಲುಪುವ ವಿಮಾನವಿದು. ಇದು ಒಂದೇ ನಿಮಿಷಕ್ಕೆ 12,552 ಕಿಲೋಮೀಟರ್ ಇದಕ್ಕೊಂದು ಸ್ವಲ್ಪ ಕಟ್ಟಿಸ್ಕೊಂಡಿನಿ. ಅವೇನೋ ಮಾಡೋಲ್ಲ, ತೆಳು ಕಟ್ಟಿಸ್ಕೊಂಡು ಮರುಪೂರ್ಣ ಮಾಡಬಹುದು. ತೆಳು ಕಟ್ಟಿಸ್ಕೊಂಡ್ರೆ ಚಂದ. ಈ ವಿಮಾನ ಅಮೆರಿಕದ ಅಧ್ಯಕ್ಷರನ್ನ ಹೊತ್ತು ನಮ್ಮಿಂದ ಬರ್ತಿತ್ತು ಆಕಾಶದಲ್ಲಿರಬಲ್ಲದು. ಈ ವಿಮಾನದಲ್ಲಿ ಮುಂದಿನ ಭಾಗದಲ್ಲಿ ಅಮೆರಿಕದ ಅಧ್ಯಕ್ಷರ ಸೂಟ್ ಅಥವಾ ಕೋಣೆಗಳಿವೆ. ಇದರಲ್ಲಿ ಅಧ್ಯಕ್ಷರಿಗಾಗಿ ಬೆಡ್, ಸೋಫಾ, ಡ್ರೆಸ್ಸಿಂಗ್ ರೂಮ್, ಬಾತು ಮತ್ತು ಚಿಕ್ಕ ಜಿಮ್ ಇದೆ. ಇದರ ಹಿಂದೆ ಅಧ್ಯಕ್ಷರ ಕಚೇರಿಯೂ ಇದೆ. ಅಧ್ಯಕ್ಷರ ಕಚೇರಿಯ ಹಿಂದೆ ಆಸ್ಪತ್ರೆಯೂ ಇದೆ. ಈ ವಿಮಾನದಲ್ಲಿ ವೈದ್ಯರಿರ್ತಾರೆ. ಈ ಆಸ್ಪತ್ರೆಯಲ್ಲಿ ಅಧ್ಯಕ್ಷರ ರಕ್ತದ ಗುಂಪಿಗೆ ಸರಿ ಹೊಂದುವ ರಕ್ತವಿರುತ್ತದೆ, ಔಷಧಗಳಿರುತ್ತವೆ, ಸರ್ಜರಿ ನಡೆಸುವ ವ್ಯವಸ್ಥೆಯೂ ಇದೆ. ಈ ವಿಮಾನದಲ್ಲಿ ದೊಡ್ಡ ಅಡುಗೆ ಮನೆ ಇದೆ. ಇಲ್ಲಿ 100 ಜನರ ಹೊಟ್ಟೆ ತುಂಬಿಸುವಷ್ಟು ಆಹಾರ ತಯಾರಿಸಬಹುದು. ಇದಾದ ಬಳಿಕ ಹಿರಿಯ ಅಧಿಕಾರಿಗಳಿಗೆ ಒಂದು ಕೋಣೆ ಇದೆ. ಇದರ ಹಿಂದೆ ಅಮೆರಿಕದ ಅಧ್ಯಕ್ಷರ ಕಚೇರಿಯ ಸಿಬ್ಬಂದಿಯ ಕೊಠಡಿ ಇದೆ. ಈ ವಿಮಾನದ ಹಿಂದಿನ ಭಾಗದಲ್ಲಿ ಅಧ್ಯಕ್ಷರ ಅತಿಥಿಗಳು ಮತ್ತು ಪತ್ರಕರ್ತರು ಕೂರುವ ಕೊಠಡಿಗಳಿವೆ. ಅಮೆರಿಕದ ಅಧ್ಯಕ್ಷರು ಈ ವಿಮಾನದಲ್ಲಿ ಕೂತೆ ಸರ್ಕಾರ ನಡೆಸುವಷ್ಟು ಸೌಲಭ್ಯಗಳು ಇಲ್ಲಿದೆ. ಇದೇ ವಿಮಾನ ಯುದ್ಧ ವಿಮಾನದ ರೀತಿಯೂ ಕೆಲಸ ಮಾಡುತ್ತದೆ. ಯಾಕಂದ್ರೆ ಈ ವಿಮಾನದ ಮೇಲೆ ದಾಳಿ ನಡೆದರೆ ಇದರಲ್ಲಿ ಪ್ರತಿ ದಾಳಿ ನಡೆಸುವ ಕ್ಷಿಪಣಿಗಳಿವೆ. ಇದು ಅದು ಮಡಚಿ ಇಟ್ಕೊಳ್ಳೋದು. 3 ಫೋಲ್ಡ್ ಮಾಡಿ ಇಟ್ಕೊಳ್ಳೋದು. ತಂತ್ರಜ್ಞಾನ ಹೊಂದಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಲೇಸರ್ ಅಸ್ತ್ರಗಳಿವೆ. ಈ ವಿಮಾನ ಲೇಸರ್ ಮೂಲಕವೇ ಪಡೆಯನ್ನು ಹೊಡೆಯಬಲ್ಲದು ಅಂತ ವರದಿಗಳು ಹೇಳಿವೆ. ಸಾಮಾನ್ಯ ವಿಮಾನಗಳ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ದಾಳಿ ನಡೆದರೆ ವಿಮಾನಗಳು ನಾಶವಾಗುತ್ತವೆ. ಆದರೆ ಏರ್ಫೋರ್ಸ್ ಒನ್ಗೆ ಏನೂ ಆಗಲ್ಲ. ಈ ವಿಮಾನ ಗಾಳಿಯಲ್ಲಿ ಪರಮಾಣು ಬಾಂಬ್ ಸ್ಫೋಟಿಸಿದ್ದು ಸುರಕ್ಷಿತವಾಗಿ ಹಾರಬಲ್ಲ ಶಕ್ತಿಶಾಲಿ ತಂತ್ರಜ್ಞಾನ ಹೊಂದಿದೆ. ಹೀಗಾಗಿಯೇ ಈ ವಿಮಾನವನ್ನು ಹಾರುವ ಬಂಕರ್, ತೇಲುವ ಕೋಟೆಯಂತೆಲ್ಲ ವರ್ಣಿಸಲಾಗುತ್ತೆ. ಆದರೆ ಮಂಗಳವಾರ ಇದೇ ವಿಮಾನ ತುರ್ತು ಭೂಸ್ಪರ್ಶ ಮಾಡಿ ಟ್ರಂಪ್ ಅವರನ್ನ ಔಪಾದಿಸಿದೆ. ಈಗ ಇಟ್ಕೊಳ್ಳೋಣ, ಬನ್ನಿ ಗ್ಯಾಸ್ ಹಚ್ಕೊಳ್ಳೋಣ. ಈಗ ಇವು ಇಟ್ಕೊಳ್ಳೋಣ. ಹಂಗೆ ಕುದ್ಕೋತ ಇದು ಹಂಗಾಯ್ತಾವು. ಅಲ್ಲಿ ಅವು ಬೈಯತ್ತ ನಾವು ಇಷ್ಟು ಮಾಡ್ಕೊಳ್ಳೋ. ಬನ್ನಿ
ನೋಡೋಣ ಬನ್ನಿ. ಹಿಂಗಾಗಬೇಕು. ಹಿಂಗಾದೊಂದು ಈಗ ಸರ್ವ್ ಮಾಡ್ಕೊ. ಬರ್ರಿ ಇಲ್ಲಿ ಬರ್ರಿ. ಹಂಗೆ ಮಿಕ್ಸರ್ ಇಡ್ಸೋಣ ಅಂತ. ಮಸ್ತ್ ತುಂಬ